ನಮಸ್ಕಾರ ರೀ ಬಂಧುಗಳೇ. ಇವತ್ತು ನಾವು ಲಾಸ್ ವೆಗಾಸ್ನ ಮಧ್ಯಭಾಗದಲ್ಲಿರುವ ಬೆಲಾಜಿಯೋ ಎಂಬ ಸ್ಥಳಕ್ಕೆ ಬಂದೀವ್ರಿ. ಹಂಗಾದ್ರೆ ಇಲ್ಲಿ ಏನೇನೈತಂತ ನೋಡೋಣ ಬರಲ್ಲ. ಇಲ್ಲಿ ಒಂದೇ ಜಾಗದಲ್ಲಿ ಐಫೆಲ್ ಟವರ್ನ ಪ್ರತಿಕೃತಿ, ಪ್ಲಾನೆಟ್ ಹಾಲಿವುಡ್, ಬೆಲಾಜಿಯೋ ಕಸಿನೋ, ಸೀಸರ್ಸ್ ಪ್ಯಾಲೇಸ್ ಕಸಿನೋ, ಹಿಂಗೆ ಒಂದಕ್ಕಿಂತ ಒಂದು ಅದ್ಭುತವಾದ ಕಟ್ಟಡಗಳು ಕಣ್ಣಿಗೆ ಹಬ್ಬವಾಗಿ ಕಾಣಿಸ್ತಾವ್ರಿ. ಇಲ್ಲಿ ಪುರುಷರು ಮತ್ತು ಮಹಿಳೆಯರು ರಸ್ತೆಯಲ್ಲಿ ವಿಭಿನ್ನ ರೀತಿಯ ವೇಷಭೂಷಣ ಧರಿಸಿ ಪ್ರವಾಸಿಗರನ್ನು ತಮ್ಮೊಂದಿಗೆ ಫೋಟೋ ತೆಗೆಸಿಕೊಳ್ಳಲು ವಿನಂತಿಸುತ್ತಿರುವ ದೃಶ್ಯ ಹಾಗೂ ಸ್ವಚ್ಛಂದವಾಗಿ ಪಾನೀಯಗಳನ್ನು ಕುಡಿಯುತ್ತಾ ನೃತ್ಯ ಮಾಡುತ್ತಿರುವ ಜನರನ್ನು ನೋಡಿ ನಮಗೆ ಬಹಳ ಆಶ್ಚರ್ಯ ಆತ್ರಿ. ಇದೆಲ್ಲ ಕೂಡಿ ಇಲ್ಲಿ ಒಂದು ಸಂಭ್ರಮದ ಹಬ್ಬದ ವಾತಾವರಣನೇ ಸೃಷ್ಟಿಯಾಗಿತ್ರಿ. ಈಗ ನಾವು ವಿಶ್ವ ಪ್ರಸಿದ್ಧ ಬೆಲಾಜಿಯೋ ಫೌಂಟೇನ್ ನೋಡ್ಲಿಕ್ಕೆ ಬಂದೇವ್ರಿ. ಸಂಗೀತದ ತಾಳಕ್ಕೆ ತಕ್ಕಂತೆ ಆಕಾಶದೆತ್ತರಕ್ಕೆ ಚಿಮ್ಮುವ ನೀರಿನ ಕಾರಂಜಿಗಳು, ಬಣ್ಣ ಬಣ್ಣದ ಬೆಳಕುಗಳು, ಆ ದೃಶ್ಯವನ್ನು ಮಾತಿನಲ್ಲಿ, ಶಬ್ದಗಳಲ್ಲಿ ವರ್ಣಿಸಲು ಸಾಧ್ಯವೇ ಇಲ್ಲ ಅನಿಸುವಷ್ಟು ಅದ್ಭುತ. ಜೀವನದಲ್ಲಿ ಒಮ್ಮೆಯಾದರೂ ತಪ್ಪದೇ ನೋಡಬೇಕಾದ ಸ್ಥಳ ಇದು. ಚಿಕ್ಕ ಮಕ್ಕಳಿಂದ ಹಿಡಿದು ಹಿರಿಯರವರೆಗೆ ಜಗತ್ತಿನ ನಾನಾ ದೇಶಗಳಿಂದ ಬಂದಿರುವ ಪ್ರವಾಸಿಗರೆಲ್ಲರೂ ಈ ದೃಶ್ಯವನ್ನು ಕಣ್ತುಂಬಿಕೊಳ್ಳಲು ಒಂದೇ ಸ್ಥಳದಲ್ಲಿ ಸೇರಿರುವುದನ್ನು ನೋಡಿ ನಿಜಕ್ಕೂ ಮನಸ್ಸು ಸಂತೋಷದಿಂದ ತುಂಬಿಬಿಟ್ಟಿತ್ತು.
ಕೂಡ ಇಲ್ಲಿ ಸಾಕಷ್ಟು ಸುಂದರವಾದ ಫೋಟೋಗಳನ್ನು ಮತ್ತು ವಿಡಿಯೋಗಳನ್ನು ತೆಗೆದುಕೊಂಡೆವು. ಇನ್ನೊಂದು ವಿಷಯ, ಇಲ್ಲಿ ಅಮೇರಿಕಾದಲ್ಲಿ ಜನರು ಬಹಳಷ್ಟು ಶ್ರಮಜೀವಿಗಳು ಹಾಗೂ ಸಮಯಕ್ಕೆ ಬಹಳಷ್ಟು ಗೌರವ ನೀಡುವವರು. ಸಾಧ್ಯ ಆದಷ್ಟು ಬೇಗ ಊಟ ಮಾಡಿ, ಬೇಗ ಮಲಗಿ ಮತ್ತು ಬೆಳಿಗ್ಗೆ ಬೇಗ ಎದ್ದು ತಮ್ಮ ಕೆಲಸವನ್ನು ಬಹಳ ಶಿಸ್ತಿನಿಂದ ಮಾಡ್ತಾರೆ. ಇಲ್ಲಿಯ ಸಮಯ ಪಾಲನೆ, ಶಿಸ್ತು ಮತ್ತು ದುಡಿಮೆ ಇವೆಲ್ಲವನ್ನು ನಾವು ಕಲಿಯಬೇಕಾದ ಅನೇಕ ಒಳ್ಳೆಯ ಗುಣಗಳಲ್ಲಿ ಒಂದು. ಇದೇ ಒಂದು ದೇಶದ ಅಭಿವೃದ್ಧಿಗೆ ಪ್ರಮುಖ ಕಾರಣಗಳಲ್ಲಿ ಒಂದು ಅಂತ ಹೇಳಬಹುದು. ಆತ್ಮೀಯ ಬಂಧುಗಳೇ, ನಾಳೆಯ ವಿಡಿಯೋದಲ್ಲಿ ನಾವು ಬೆಲಾಜಿಯೋ ಕಸಿನೋ, ಸೀಸರ್ಸ್ ಪ್ಯಾಲೇಸ್ ಕಸಿನೋ, ಸೀಸರ್ಸ್ ಪ್ಯಾಲೇಸ್ನ ಅದ್ಭುತ ಕಾರಂಜಿ ಹಾಗೂ ಇನ್ನೂ ಹಲವಾರು ಸುಂದರ ಸ್ಥಳಗಳನ್ನು ನೋಡ್ಲಿಕ್ಕೆ ಹೊಂಟೇವ್ರಿ. ಹೀಗಾಗಿ ಮುಂದಿನ ವಿಡಿಯೋಗೂ ಕೂಡ ನಮ್ಮ ಜೊತೆ ತಪ್ಪದೇ ಬರ್ರಿ. ಈ ವಿಡಿಯೋ ನಿಮ್ಗೆ ಚಲೋ ಅನಿಸಿದ್ರೆ ಲೈಕ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಬೆಲ್ ಐಕಾನ್ ಒತ್ತುವುದನ್ನು ಮರಿಬೇಡ್ರಿ. ಧನ್ಯವಾದಗಳು.